ನಮಸ್ತೆ ಕರ್ನಾಡು. ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ RTI ಹಾಗೂ ವಿ ಈಗಲ್ಸ್ ಟಿವಿಯ ಯೂಟ್ಯೂಬರ್. ನಾನು ಇವತ್ತಿನ ದಿನ ಬೆಂಗಳೂರಿನ ಹೆಸರಾಂತ ಮೈಸೂರು ಪವರ್ಲೂಮ್ ಸೊಸೈಟಿಯ ಒಂದು ಆರೋಗ್ಯ ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ಅಲ್ಲಿ ಆರೋಗ್ಯ ಶಿಬಿರ ಕಾರ್ಯಕ್ರಮದಲ್ಲಿ ಏನೇನಿದೆ ಮತ್ತು ಹಾಗೂ ನೇಕಾರರ ಕುಂದುಕೊರತೆ ಬಗ್ಗೆ, ನಂತರ ಆರೋಗ್ಯ ಶಿಬಿರದ ಬಗ್ಗೆ ನೇಕಾರರು ಏನ್ ಹೇಳ್ತಾರೆ ನೋಡ್ಕೊಂಬರೋಣ, ಕೇಳ್ಕೊಂಬರೋಣ ಬನ್ನಿ. ದಿವ್ಯ ನಮನವು ನಿನಗೆ ಇಹದ ಧನ್ವಂತರಿಗೆ, ದೇವಮಾನವರಂತ ನಿನ್ನ ಕುಲಕ್ಕೆ. ಲೋಕರ್ಣಿಯಾಗಿಹುದು ತಲೆಬಾಗಿ ಮಣಿದಿಹುದು, ಲೋಕರ್ಣಿಯಾಗಿಹುದು ತಲೆಬಾಗಿ ಮಣಿದಿಹುದು. ಬದುಕ ಕಾಯುವ ಪುಣ್ಯ ವೈದ್ಯ ಕಾಯಕಕ್ಕೆ. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಲಕ್ಷ್ಮೀನಾರಾಯಣ್ ಅಂತ, ಮೈಸೂರು ಪವರ್ಲೂಮ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ. ಇವತ್ತಿನ ದಿವಸ ನಾವು ಪ್ರತಿ ವರ್ಷ ನಡೆಸೋ ಥರ ಈ ಸತಿ ಮೆಡಿಕಲ್ ಕ್ಯಾಂಪ್ ನಡೆಸಿ ಎಲ್ಲ ನಮ್ಮ ನೇಕಾರರ ಸದಸ್ಯರಿಗೆಲ್ಲ ಪೂರ್ತಿ ನಾವು ಚೆಕಪ್ ಮಾಡಿ, ಕಣ್ಣಿನ ಚೆಕಪ್ ಇರ್ಬೋದು, ಆಮೇಲೆ BP ಇರ್ಬೋದು, ಆಮೇಲಿಂದ ಮೂಳೆಗಿರ್ಬೋದು, ECG ಇರ್ಬೋದು, ಇದನ್ನೆಲ್ಲ ಚೆಕಪ್ ಮಾಡಿಸಿ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅದನ್ನ ನಾವು ಎಲ್ಲರಿಗೂ ನಮ್ಮ ಸದಸ್ಯರಿಗೆಲ್ಲ ಅನುಕೂಲ ಆಗೋದಕ್ಕೆ ನಾವು ಇದನ್ನ ನಡೆಸ್ತಾ ಇದ್ದೀವಿ. ನೇಕಾರರಿಗೆ ಬೇರೆ ಬೇರೆ ಏನೇನು ಸೌಲಭ್ಯಗಳು? ನೇಕಾರರಿಗೆ ನಮ್ಮ ಸೊಸೈಟಿಯಿಂದ ಸ್ಕಾಲರ್ಶಿಪ್ ಕೊಡ್ತೀವಿ. ಪ್ರತಿ ವರ್ಷ ನಾನು ಒಂದು 500 ಜನಕ್ಕೆ ಒಂದು 1000 ರೂಪಾಯಿ ಪ್ರಕಾರ ಸ್ಕಾಲರ್ಶಿಪ್ ಕೊಡ್ತೀವಿ. ವಿದ್ಯಾರ್ಥಿ ವೇತನ ಕೊಡ್ತೀವಿ. ಆಮೇಲಿಂದ ನಮ್ಗೆ ಈಗ ಹೊಸದಾಗಿ ನಮಗೆ RN ಬ್ಯಾಂಕಲ್ಲಿ ಕೇಂದ್ರ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಕೊಟ್ಟಿದ್ರು. ಅದನ್ನ ಮಾಡಿಕೊಂಡು ಲಾಸ್ಟ್ ಟೈಮ್ RN ಬ್ಯಾಂಕ್ ಮಾಡಿ ಚೆನ್ನಾಗಿ ಸಕ್ಸಸ್ ಆದ್ವಿ. ಅದು ಸ್ಕೀಮ್ ಕ್ಲೋಸ್ ಆದ್ರಿಂದ ಅದು ರಿಟರ್ನ್ ಹೋಯ್ತು. ಆಗ ಈಗ ತಿರ್ಗಾ ನೆಕ್ಸ್ಟ್ 1 ಕೋಟಿ ರೂಪಾಯಿಗೆ ನಾವು ಬೇಡಿಕೆ ಇಟ್ಟಿದ್ವಿ ಕೇಂದ್ರ ಸರ್ಕಾರಕ್ಕೆ. ಅದೇ ರೀತಿ ಈ ಸತಿ ನಾವು ರೇಷ್ಮೆನ ನಮ್ಮ ಸೊಸೈಟಿಯಿಂದ ತರಿಸಿ ಪ್ರತಿ ನಮ್ಮ ನೇಕಾರರಿಗೂ ಎಲ್ಲ ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ ಏನು 20 HP ಕರೆಂಟ್ನ ಇದ್ದಿದ್ದು 10 HP ಮಾಡಿದ್ರೆ ಅದನ್ನ ತಿರ್ಗಾ ನಾವು ಮೊದಲಿನ ತರ 20 HPಗೆ ನಮ್ಗೆ ನೇಕಾರರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ, ಯಾಕೆಂದ್ರೆ 10 HP ಇರೋದು ಆಗ 20 HP ವರೆಗೂ ಒಂದು ಮಾಲೇನ ಒಂದು ಸೀರೆ ತಯಾರು ಮಾಡಿದ್ರೆ 50 ರಿಂದ 100 ರೂಪಾಯಿ ಡಿಫ್ರೆನ್ಸ್ ಬರ್ತಾ ಇದೆ. ಅದರಿಂದ ಇವತ್ತು 10 HP ಏನ್ ಕೊಡ್ತಾ ಇದ್ರು ಸೇಮ್ ಅದೇ ರೀತಿ ನಮಗೆ 20 HP ಮಾಡಿ ಅಂತ ನಾವು ಇವತ್ತು ಮನವರಿಕೆ ಮಾಡ್ಕೊಟ್ಟಿದ್ದೀವಿ. ಬೇರೆ ಇನ್ನ ಯಾವ ಒಂದು ಯೋಜನೆಗಳು ತರಬೇಕು ಅಂತ ಇವಾಗ ಸುಮಾರು ಯೋಜನೆಗಳು ಇದೆ ನಮ್ಮ ಇದರಲ್ಲಿ. ಒಂದು ಮಗ್ಗ ತಗೊಂಡ್ರೆ ಒಂದು ಮಗ್ಗ ಫ್ರೀ, ಅದು ಜಾಕಾರ್ಡ್ ಫ್ರೀ ಇದೆ. ಅದು ನಮ್ಮ ಸೊಸೈಟಿ ಬಂದ್ರೆ ಅದು ಎಲ್ಲಿ ಕೊಡ್ತಾರೆ, ಏನ್ ಮಾಡಿದ್ರೆ ಅಂತ ಎಲ್ಲ ಡೀಟೇಲ್ ತಿಳಿಸ್ತೀವಿ. ಅದನ್ನ ಅವರೇ ಹೋಗಿ ಅದನ್ನೆಲ್ಲ ಅಪ್ಲೈ ಮಾಡ್ಕೊಂಡು ಅದನ್ನ ಅವ್ರು ಏನೇನು ಡಾಕ್ಯುಮೆಂಟ್ಗಳು ಕೇಳ್ತಾರೋ ಆ ಡಾಕ್ಯುಮೆಂಟ್ ನ ಕೊಟ್ಟು ಅವರು ಅದನ್ನ ಪಡ್ಕೊಳ್ಬೇಕಾಗುತ್ತೆ. ವಿನಯದ ಮತ್ತೆ ನೇಕಾರರು ಸೀರೆ ಬಂದು ಬಜಾರ್ ಆಗ್ತಾ ಇದ್ದಾರೆ, ಅವ್ರಿಗೆ ರೇಟ್ ಇಲ್ಲ ಮತ್ತೆ ಇದಿಲ್ಲ ಅಂತ ಹೇಳಿ ಒಂದು ಅವರ ನೇಕಾರ ಅಳಲು ತೋಡ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇದುವರೆಗೂ ಯಾರು ನಮ್ಮ ಸೊಸೈಟಿಗೆ ಅದು ಕಂಪ್ಲೇಂಟ್ ಹೇಳಿಲ್ಲ. ಯಾಕೆಂದ್ರೆ ಅವರೇ ಡೈರೆಕ್ಟ್ ಆಗಿ ಕೊಟ್ಟೋದ್ರಿಂದ ನಮ್ಗೆ ಯಾರು ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂತ ಅಂದ್ರೆ ಅವರು ಅಂಗಡಿಯವ್ರ ಹತ್ರ ಚೆನ್ನಾಗಿರ್ತಾರೆ. ಅದರಿಂದ ಅವರು ನಮ್ಮ ಹತ್ರ ಬಂದು ಯಾರು ಕಂಪ್ಲೇಂಟ್ ಮಾಡಿಲ್ಲ ಇದುವರೆಗೂ. ಬಜಾರ್ ಬಹಳ ಅಧ್ವಾನ ಆಗಿದೆ, ನಮಗೂ ಗೊತ್ತಿದೆ. ಯಾರನ್ನ ಬಂದು ಹೇಳಿದಾಗ ಮುಂದಕ್ಕೆ ಅದ್ರ ಬಗ್ಗೆ ಏನ್ ಬೇಕೋ ನೋಡಿ ಕ್ರಮ ಕೈಗೊಳ್ತೀವಿ. ಈಗ ನಿಮ್ಮ ಒಂದು ಪವರ್ಲೂಮ್ ಸೊಸೈಟಿಯಿಂದ ನೇಕಾರರಿಗೆ ಏನ್ ಹೇಳಕ್ ಇಷ್ಟ ಬೀಳ್ತೀರಾ ಈ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ? ಅದೇ ಈ ನಾನು ಹೇಳ್ತಾ ಇದ್ದೀನಲ್ಲ, ರೇಷ್ಮೆ ಬೇಕಾದ್ರೆ ಎಲ್ಲ ತರಿಸ್ಕೊಡ್ತಾ ಇದೀವಿ. ಅದೇ ರೀತಿ ಆರ್ಟ್ ಸಿಲ್ಕ್ ಬೇಕಾದ್ರೂ ಏನ ಬೇಡಿಕೆ ಇದ್ರೆ ಜರಿ ಅಲ್ಲಿ ಏನ ಬೇಡಿಕೆ ಇದ್ರೆ ಬಂದು ನಮ್ಮ ಸೊಸೈಟಿಯಲ್ಲಿ ಬಂದು ಅವ್ರ ಬೇಡಿಕೆಯನ್ನು ಇಟ್ಟಲ್ಲಿ ಅವ್ರ ಅನುಕೂಲ ಮಾಡೋ ತರ ನಾವು ತರಿಸಿ ಕೊಡ್ತೀವಿ ಅವ್ರಿಗೆ ಏನ್ ಬೇಕು ಅಂತ. ಧನ್ಯವಾದಗಳು. ಮಣಿದಿಹುದು ಲೋಕರ್ಣಿಯಾಗಿಹುದು ತಲೆಬಾಗಿ ಮಣಿದಿಹುದು. ಬದುಕ ಕಾಯುವ ಪುಣ್ಯ ವೈದ್ಯ ಕಾಯಕಕ್ಕೆ, ವೈದ್ಯ ಕಾಯಕಕ್ಕೆ. ದಿವ್ಯ ನಮನವು ನಿನಗೆ ಇಹದ ಧನ್ವಂತರಿಗೆ. ಅಡಿಯಿಂದ ಮುಡಿವರೆಗೂ ಕಣ್ಣಾಗಿ ಕಿವಿಯಾಗಿ ಮಗುತನಕ್ಕೆ ಮುದಿತನಕ್ಕೆ ಭಾವದೊಳ ಮನಕ್ಕೆ, ಮಗುತನಕ್ಕೆ ಮುದಿತನಕ್ಕೆ ಭಾವದೊಳ ಮನಕ್ಕೆ. ಬಡವ ಬಲ್ಲಿದನೆಂಬ ಭೇದವಿರಿಸದೆ ಕರೆಗೆ ಸಂಯಮದಿ ಸೆಣಸುವಿರಿ ವೃತ್ತಿರಣಕ್ಕೆ, ಸಂಯಮದಿ ಸೆಣಸುವಿರಿ ವೃತ್ತಿರಣಕ್ಕೆ.
ಸರ್ ತಮ್ಮ ಹೆಸರು? ನನ್ನ ಹೆಸರು ಪ್ರೊಫೆಸರ್ ಎಲ್ ಪುರುಷೋತ್ತಮ ಅಂತೇಳಿ, ಪ್ರೊಫೆಸರ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ನಾನು ಕಬ್ಬನ್ಪೇಟೆಯ ನಿವಾಸಿ. ಮೈಸೂರು ಪವರ್ಲೂಮ್ ಸೊಸೈಟಿಯ ಮಾನ್ಯ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಸಮಾಜಮುಖಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಳ್ತೇವೆ. ನಮ್ಮ ಪವರ್ಲೂಮ್ ಸೊಸೈಟಿ ವತಿಯಿಂದ ಇವತ್ತು ಮಾಡಿರತಕ್ಕಂಥ ಈ ಒಂದು ಆರೋಗ್ಯ ತಪಾಸಣಾ ಕೇಂದ್ರ ಖಂಡಿತ ಸ್ವಾಗತಾರ್ಹ ಮತ್ತು ಶ್ಲಾಘನೀಯ. ಯಾಕೆಂತಂದ್ರೆ ಕಬ್ಬನ್ಪೇಟೆಯ ನಿವಾಸಿಗಳು, ಎಸ್ಪೆಷಲಿ ಶ್ರಮಿಕ ವರ್ಗದ ಜನರಿಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರಲಿಕ್ಕಿಲ್ಲ. ಹಾಗಾಗಿ ಆ ಒಂದು ಕಾಳಜಿ ತರಬೇಕು, ಏನು ಮಿನಿಮಮ್ ಆರೋಗ್ಯ ಅವ್ರಿಗೆ ಬೇಕು, ಆರೋಗ್ಯವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಅನೇಕ ವರ್ಷಗಳಿಂದ ಪವರ್ಲೂಮ್ ಸೊಸೈಟಿಯವರು ಈ ಒಂದು ಕಾರ್ಯಕ್ರಮವನ್ನ ನಿಯೋಜನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಕಣ್ಣಿಗಿರ್ಬೋದು, ಹೃದಯಕ್ಕಿರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಮತ್ತೆ ECG ಇರ್ಬೋದು, ಇಂಥ ಹಲವಾರು ಮೂಳೆ ಇಂಥ ಹಲವಾರು ಏನು ನ್ಯೂನ್ಯತೆಗಳಿದೆ ದೇಹದಲ್ಲಿ, ಇದಕ್ಕೆ ತಕ್ಕನಾದ ಒಂದು ಚಿಕಿತ್ಸೆ ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ರೂಪಿಸ್ತಾ ಇದ್ದಾರೆ. ಇವತ್ತು ನಾನು ಪರೀಕ್ಷೆ ಮಾಡಿಸ್ಕೊಂಡೆ. ನನ್ನ ಏನ್ ಶುಗರ್ ಲೆವೆಲ್, BP ಲೆವೆಲ್ ಮತ್ತೊಂದು ಎಲ್ಲ ಕರೆಕ್ಟ್ ಆಗಿದೆ. ಹಾಗೆ ಅಂತೇಳಿ ಹೆಚ್ಚಿನ ಚಿಕಿತ್ಸೆ ಏನ್ ಬೇಡ ಅಂತೇಳಿ ನನಗೆ ಹೇಳಿದ್ದಾರೆ. ಆದ್ರೂ ಹೆಚ್ಚಿನ ಈ ಶ್ರಮಿಕ ವರ್ಗದ ಜನರಿಗೆ ಮಿನಿಮಮ್ ಈ ಒಂದು ಏನು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ, ಅದನ್ನ ಖಂಡಿತ ಇವರು ನಿರಂತರವಾಗಿ ನಡೆಸ್ಕೊಂಡು ಹೋಗತಕ್ಕಂತ ಕಾರ್ಯಕ್ರಮಕ್ಕೆ ಸ್ವಾಗತಾರ್ಹ. ಈ ಕ್ಯಾಂಪನ್ ಬಗ್ಗೆ ಹೇಳೋದಾದ್ರೆ ಬಹಳಷ್ಟು ಜನ ಬಂದು ಇಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಯಾರಿಗಾದ್ರೂ ನ್ಯೂನ್ಯತೆ ಇದ್ರೆ ಅದಕ್ಕೆ ತಕ್ಕಂಗೆ ಮುಂದಿನ ಚಿಕಿತ್ಸೆಗೆ, ಹೆಚ್ಚಿನ ಚಿಕಿತ್ಸೆಗೆ ಎಲ್ಲಿಗೆ ಬರಬೇಕು, ಹೇಗೆ ಬರಬೇಕು, ಅದರ ಜೊತೆಯಲ್ಲಿ ಯಶಸ್ವಿನಿ ಬಗ್ಗೆ ಸ್ವಲ್ಪ ಅವೇರ್ನೆಸ್. ಯಶಸ್ವಿನಿ ಕಾರ್ಡ್ ತಗೊಂಡ್ ಬಂದ್ರೆ ನಿಮ್ಗೆ ಅನುಕೂಲ ಆಗ್ತದೆ. ಹಾಗಾಗಿ ಅದರಲ್ಲಿ ಚಿಕಿತ್ಸೆಯನ್ನು ನೀವು ಪಡ್ಕೊಂಡ್ರೆ ಹೆಚ್ಚಿನ ಅನುಕೂಲವನ್ನು ಪಡಿಬಹುದು. ನಮ್ಮಲ್ಲಿ ಏನು ಪವರ್ಲೂಮ್ ಸೊಸೈಟಿಯಿಂದ ಯಶಸ್ವಿನಿ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಸದುಪಯೋಗ ಮಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಸಂದೇಶವನ್ನು ಸಹ, ಹೆಚ್ಚಿನ ಒಂದು ವಿಷಯವನ್ನು ಸಹ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮ ಈಗಲೇ ಟಿವಿ ಕಡೆಯಿಂದ ನೀವು ಬಂದು ಮಾತಾಡೋದಕ್ಕೆ ನಮ್ಮ ಕಡೆಗೆ ಬಹಳ ಖುಷಿ ಆಯ್ತು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಇಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೈಸೂರು ಪವರ್ಲೂಮ್ ಸೊಸೈಟಿಯಲ್ಲಿ. ಪವರ್ಲೂಮ್ ಸೊಸೈಟಿಯಲ್ಲಿ ಈಗ ನಮ್ಮ ಅಧ್ಯಕ್ಷರು ಲಕ್ಷ್ಮೀನಾರಾಯಣ್ ಸರ್ ಅವರು ಹೇಳ್ದಂಗೆ ಭಾಳ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಈಗ ಯಾನ್ ಬ್ಯಾಂಕ್ ಅಂತ ಮಾಡಿದ್ದಾರೆ. ಅಲ್ಲಿ ನಮಗೆ ತಿಂಗಳಿಗೆ ಒಂದು 20ರಿಂದ ಅವ್ರು ಬೇರ್ದರಿಸ್ತಾ ಇದ್ದಾರೆ, ನಮ್ಮ ನೇಕಾರಿಗೆ ಹಂಚ್ತಾ ಇದ್ದಾರೆ. ಹಾಗೆ ನಮ್ಮ ಸೊಸೈಟಿ ಅಭಿವೃದ್ಧಿ ಕಡೆ ಕೂಡ ಗಮನ ಕೊಡ್ತಿದ್ದಾರೆ. ಈಗ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ. ಇಲ್ಲೇ ಒಂದು ಲಾಸಲ್ಲಿದ್ದಂಥ ಒಂದು ಸಂಸ್ಥೆ ಇವತ್ತಿನ ದಿವಸ ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇದೆ. ಆರೋಗ್ಯ ಶಿಬಿರ ಬಗ್ಗೆ ಮಾತಾಡಿ. ಆರೋಗ್ಯ ಶಿಬಿರ ನಮ್ಮ ನೇಕಾರರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ವರ್ಷದಲ್ಲಿ 2 ಬಾರಿ ಒಂದು ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತೀವಿ ನಮ್ಮ ಸೊಸೈಟಿಯಿಂದ. ಸೊ ಇದರಲ್ಲಿ ಈ ಸಲ ಅಗರ್ವಾಲ್ಸ್ ಅವ್ರು ಬಂದಿದ್ದಾರೆ. ಅವರಲ್ಲಿ ಉಚಿತ ಮೊದಲೆಲ್ಲ ಶೇಖರ್ ನೇತ್ರಾಲಯ ಬರ್ತಾ ಇದ್ರು, ಉಚಿತವಾಗಿ ಕಣ್ಣು ಆಪರೇಷನ್ ಕೂಡ ಇಷ್ಟು ಜನಕ್ಕೆ ನಾವು ಮಾಡ್ಕೊಡ್ತೀವಿ ಅಂತ ಮಾಡ್ಕೊಟ್ಟಿದ್ದಾರೆ. ಸೊ ಆ ಥರ ಒಂದು ಫೆಸಿಲಿಟಿ ಇದೆ. ಮತ್ತು ನಮ್ಮದ್ರಲ್ಲಿ ಯಶಸ್ವಿನಿ ಕಾರ್ಡ್ ಮಾಡ್ತಾ ಇದ್ವಿ. ಯಶಸ್ವಿನಿಯಲ್ಲಿ ನಮಗೆ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಬರುತ್ತೆ, ಕ್ಲೈಮ್ ಮಾಡ್ತಾರೆ. ಯಾಕೆಂದ್ರೆ ಹಾರ್ಟ್ ಆಪ್ರೇಷನ್ದು ಎಲ್ಲನೂ 1.5 ಲಕ್ಷ ತನಕನೂ 1.5-2 ಲಕ್ಷ ತನಕನೂ ಅದ್ರ ಬೆನಿಫಿಟ್ಸ್ ತಗೊಂಡು ಯಶಸ್ವಿನಿಯಲ್ಲಿ ಮಾಡಿದ್ದಾರೆ. ಈಗ ಮತ್ತೆ ಯಶಸ್ವಿನಿ ಕಾರ್ಡು ಕಾರಣಾಂತರದಿಂದ ನಿಂತೋಗಿತ್ತು, ಈಗ ಮತ್ತೆ ಜಾರಿ ಆಗಿದೆ. ಅದನ್ನ ನಮ್ಮ ಸೊಸೈಟಿಯಿಂದ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಸೊಸೈಟಿಯಿಂದ ನಮ್ಮ ನೇಕಾರರಿಗೆ ಅಂತ ಈಗ ಸಾಕಷ್ಟು ಯೋಜನೆ ಹಾಕೊಂಡು ಹೆಲ್ತ್ ಕಾರ್ಡ್, ನೇಕಾರ ಕಾರ್ಡ್ ಮಾಡಿಸ್ಕೊಟ್ಟಿದ್ದಾರೆ. ಅಂದರೆ ಗೌರ್ಮೆಂಟಿಂದ ಸಿಗುವಂಥ ಸವಲತ್ತು ನಮ್ಮ ನೇಕಾರಿಗೆ ಸಿಗಬೇಕು ಅಂದ್ಬಿಟ್ಟು ಕಾರ್ಡನ್ನ ಸುಮಾರು ಜನಕ್ಕೆ ಹೋಗಿ ಮಾಡಿಸಿದ್ದಾರೆ. ಈಗಾಗಲೇ ಅವರೆಲ್ಲನೂ ಅದರ ಫಲಾನುಭವಿಗಳಾಗಿದ್ದಾರೆ, ತಗೊಳ್ತಾ ಇದ್ದಾರೆ. ಸೊ ಈ ಥರ ಮಾಡಿ ನಮ್ಮ ಒಂದು ಈ ನೇಕಾರಿಗೋಸ್ಕರ ಇರ್ತಕ್ಕಂಥ ಒಂದು ಈ ಪವರ್ಲೂಮ್ ಸೊಸೈಟಿ ಇರೋದು ಇದೊಂದೇ ನಮ್ಮದು. ಹಾಗಾಗಿ ಇದನ್ನ ನಮ್ಮ ಪವರ್ಲೂಮ್ ಅವ್ರಿಗೆ ಏನೇನು ಮಾಡಿಕೊಡ್ಬೇಕು, ಸಬ್ಸಿಡಿ ಇರ್ಬೋದು ಅಥವಾ ಅವ್ರಿಗೆ ಏನೇ ಒಂದು ಪ್ರಾಬ್ಲಮ್ ಬಂದರೆ ನೇಕಾರಿಕೆಯಲ್ಲಿ ನಮ್ಮ ಸಂಸ್ಥೆಯಿಂದ ಹೋಗಿ ಆ ಒಂದು ಇದನ್ನ ಪರಿಹರಿಸ್ತೀವಿ. ಯಾಕೆಂದರೆ ಸೀರೆದು ಬೇಲು ಎಲ್ಲ ನೇಯ್ತಾ ಇರ್ತಾರೆ, ರೇಷ್ಮೆ ಅದನ್ನ ಇವರು ಸರ್ಕಾರಿ ಅಧಿಕಾರಿಗಳು ಬಂದು ಅದಕ್ಕೆ ತಡೆ ಹಾಕಿದಾಗ ನಮ್ಮ ಸೊಸೈಟಿಯಿಂದ ಹೋಗಿ ಅವ್ರ ಜೊತೆ ಫೈಟ್ ಮಾಡಿ ಅವ್ರ ಹತ್ರ ಲೆಟರ್ ತೊಗೊಂಡೋಗಿ ಗೌರ್ಮೆಂಟ್ ಹತ್ರ ತೊಗೊಂಡೋಗಿ ನಾವು ಕೂಡ ಅದಕ್ಕೆ ಒಂದು ಅವ್ರಿಗೆ ಇದು ಮಾಡಿಕೊಟ್ಟಿದ್ದೀವಿ.
ಒಟ್ಟಾರೆ ಹೇಳ್ಬೇಕು ಅಂದ್ರೆ ನಮ್ಮ ನೇಕಾರರಿಗೆ ಏನೇ ತೊಂದರೆ ಆದ್ರೂ ನಿಮ್ ಜೊತೆ ನಾವಿದ್ದೀವಿ ಅಂತ ಹೇಳ್ತಾ ನೇಕಾರ ಇದ್ದೀನಿ. ಏನೇ ಆದ್ರೂ ನಾವು ಅವ್ರ ಜೊತೆ ಇರ್ತೀವಿ, ಅವ್ರಿಗೋಸ್ಕರ ನಾವು ಹೋರಾಡ್ತೀವಿ. ಸರ್ಕಾರದಿಂದ ಸಿಗುವಂತ ಎಲ್ಲ ಸವಲತ್ತು ಅವ್ರು ಸಿಗುವಂಗ್ ಮಾಡ್ತೀವಿ. ಅವ್ರ ಜೊತೆ ನಾವು ಹೋರಾಟಕ್ಕೆ ಕೂಡ ಸಿಗ್ತಾ ಇದೀವಿ. ಯಾವುದೇ ಒಂದು ನಮ್ಗೆ ಯಾವ್ದು ಸಿಗ್ತಿದ್ರೆ ಸರ್ಕಾರದಿಂದ ಆವಾಗ ನಾವು ನೇಕಾರರ ಜೊತೆ ಸೇರಿ ಅವ್ರ ಜೊತೆ ಧರಣಿ ಮಾಡಿ ನಮ್ಮ ಒಂದು ಏನ್ ನೇಕಾರಿಗೆ ಸಿಗ್ಬೇಕು ಅದನ್ನ ಫಲಾನುಭವನ ಸಿಗಕ್ಕೆ ನಾವು ಖಂಡಿತವಾಗ್ಲೂ ಯಾವಾಗ್ಲೂ ಸದಾ ಸಿಗ್ತಾ ಇದ್ದೀವಿ. ಧನ್ಯವಾದಗಳು ಅಣ್ಣ. ತಮ್ಮ ಹೆಸರು? ಬನಶಂಕರಪ್ಪ ಅಂತ, ಮಾಜಿ ಅಧ್ಯಕ್ಷರು, ಪವರ್ಲೂಮ್ ಸೊಸೈಟಿ. ಮತ್ತೆ ಈ ಕ್ಯಾಂಪು ಈಗೆಲ್ಲ ಸುಮಾರು 15-20 ವರ್ಷದಿಂದನೂ ನಾವು ರೆಗ್ಯುಲರ್ ಆಗಿ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ. ಎಲ್ಲ ಹಾಸ್ಪಿಟ್ಲ್ಗಳಿಂದ ಕರೆಸಿ ಎಲ್ಲ ಥರನೂ ಆರ್ಥೋಪೆಡಿಕ್ಕು, ಜನರಲ್ ಚೆಕಪ್ಪು, ಹಾರ್ಟು ಮತ್ತು ಆರ್ಥೋಪೆಡಿಕ್ಕು, ಈ ಥರ ಎಲ್ಲ ಇದರಿಂದನೂ ಎಲ್ಲ ಬ್ರಾಂಚಸ್ ಮಾಡಿ ಇಲ್ಲಿ ಮತ್ತು YH ವೆಂಕಟರಮಣಪ್ಪ ಚೌಟ್ರಿನಲ್ಲಿ ಎಲ್ಲದರಲ್ಲೂ ಭಾಳ ಮಾಡಿದ್ದೀವಿ. ಮತ್ತು ರೆಗ್ಯುಲರಾಗಿ ಮಾಡ್ತಾ ಇದ್ದೀವಿ. ನಮ್ಮ ಜನಗಳಿಗೋಸ್ಕರ ಉಪಕಾರ ಆಗಲಿ, ನೇಕಾರರಿಗೆ ಅನುಕೂಲ ಆಗಲಿ ಅಂತ ಒಂದು ಧ್ಯೇಯ ಇಟ್ಕೊಂಡು ರೆಗ್ಯುಲರಾಗಿ ಮಾಡ್ತಾ ಇದ್ದೀವಿ ಇದನ್ನು. ಧನ್ಯವಾದ ಸರ್. ಈಗ ನೇಕಾರರಿಗೆ ಶಬ್ದ ಮಾಲಿನ್ಯ ಇದರಿಂದ ಹೇಳಿ ತೊಂದರೆಗಳಾದಾಗೆಲ್ಲನೂ ಸಹ ನಮ್ಮ ಸೊಸೈಟಿಯಿಂದ ನಾವು ಹೋರಾಟಗಳನ್ನ ಮಾಡಿ ಆ ವಿಚಾರದಲ್ಲಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಾವು ಸರ್ಕಾರದಿಂದ ಮತ್ತೆ ಇಲಾಖೆಯಿಂದ ಅನುಕೂಲ ಆಗೋದನ್ನ ನಾವು ಸಹಕಾರ ಮಾಡಿಕೊಟ್ಟಿದ್ದೀವಿ. ಅದರ ಜೊತೆಯಲ್ಲೇನೆ ಹ್ಯಾಂಡ್ಲೂಮ್ ರಿಸರ್ವೇಶನ್ ಆಕ್ಟ್ ವಿಚಾರವಾಗಿ ಮಗ್ಗಗಳನ್ನ ಸೀಸ್ ಮಾಡುವಂಥದ್ದು ಅದು ಇನ್ನೂ ನಡೀತಾನೆ ಇದೆ. ಆ ವಿಚಾರದಲ್ಲೂ ಸಹ ನಾವು ಸರ್ಕಾರದ ಜೊತೆ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಮನವಿ ಪತ್ರಗಳನ್ನ ಕೊಟ್ಟು ಆ ವಿಚಾರದಲ್ಲಿ ನಮಗೆ ಸಡಿಲ ಮಾಡಬೇಕು, ಆಕ್ಟ್ ನಲ್ಲಿ ಏನಿದೆ ಕೆಲವು ಅಂಶಗಳನ್ನ ತೆಗಿಬೇಕು ಅಂತೇಳಿ ನಾವು ಸಹ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಸೊಸೈಟಿಯಲ್ಲಿ 25% ಡಿವಿಡೆಂಡ್ ಕೊಡುವಂಥದ್ದು ನಾವು ಸುಮಾರು ಒಂದು 4-5 ವರ್ಷಗಳಿಂದನೂ ಸಹ 25% ಯಾವುದೇ ಸಂಸ್ಥೆಗಳಲ್ಲಿ ಕೊಡ್ತಿಲ್ಲ. ನಮ್ಮ ಸಂಸ್ಥೆಯಲ್ಲಿ 25% ಡಿವಿಡೆಂಡ್ ಕೊಡ್ತಿದ್ದೀವಿ. ಮತ್ತೆ ಮಕ್ಕಳಿಗೆ 1,000 ರೂಪಾಯಿ ಅಂತೆ ವಿದ್ಯಾರ್ಥಿ ವೇತನನ ಸಹ ನಮ್ಮ ಸೊಸೈಟಿ ಮಕ್ಕಳಿಗೆ ಒಂದು 500 ಜನಕ್ಕೆ ಪ್ರತಿ ವರ್ಷ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಮತ್ತೆ ಸೊಸೈಟಿನೂ ಸಹ ಅಭಿವೃದ್ಧಿ ಪಥದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇನ್ನು ಮುಂದೇನೂ ಸಹ ನಮ್ಮ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಏನು ಸಹಾಯಧನ ಕೊಡ್ತಾ ಇದ್ದೀರಾ, ಇನ್ನೂ ಸ್ವಲ್ಪ ಹೆಚ್ಚಾಗಿ ಕೊಡಿ ಅಂತ ನಾವು ಕೇಳ್ಕೊಂತಾ ಇದ್ದೀವಿ. ಅವೆಲ್ಲ ನೇಕಾರರ ಪರವಾಗಿ. ಸರ್, ಈಗ ಬೇರೆ ಸಂಸ್ಥೆಗಳಲ್ಲಿ ಮೆರಿಟ್ ಇರ್ತಕ್ಕಂಥ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾರೆ. ನಾವು ನಮ್ಮ ಸೊಸೈಟಿಯಿಂದ ಜಸ್ಟ್ ಪಾಸ್ ಆಗಿರೋಂಥವ್ರು, ಕನಿಷ್ಠ ಅಂಕ ತಗೊಂಡು ಪಾಸ್ ಆಗಿರೋಂಥವ್ರಿಗೂ ಸಹ ಮೇಲೆತ್ತಬೇಕು ಅನ್ನೋ ದೃಷ್ಟಿಯಿಂದ 1ನೇ ತರಗತಿಯಿಂದ ಅಪ್ ಟು ಡಿಗ್ರಿವರೆಗೂ ಪ್ರತಿ ಮಕ್ಕಳಿಗೂ ನಾವು 1,000 ಕೊಡುವಂತ ಇದನ್ನ ವ್ಯವಸ್ಥೆನ ಮಾಡಿಕೊಂಡು ಪ್ರತಿ ವರ್ಷ ಕೊಡ್ತಾ ಬರ್ತಾ ಇದ್ದೀವಿ. ಯಾಕಂದ್ರೆ 1ನೇ ಕ್ಲಾಸ್ ಮಕ್ಕಳಿಗೂ ಸಹ ಅವ್ರಿಗೆ ಬಟ್ಟೆ ಇರ್ಬೋದು, ಬುಕ್ಸ್ ಇರ್ಬೋದು, ಖರ್ಚು ಬರುತ್ತೆ ಅನ್ನೋ ದೃಷ್ಟಿಯಿಂದ ಹೇಳಿ ನೇಕಾರ ಉಪಯೋಗ ಎಲ್ಲ ನಮ್ಮ ಬಡ ನೇಕಾರ ಮಕ್ಕಳು. ಅದಕ್ಕೆ 1ನೇ ಕ್ಲಾಸ್ ಇಂದ ನಾವು BCom ವರ್ಗುನು ಜಸ್ಟ್ ಪಾಸ್ ಆಗಿದ್ರು ಸಹ ನಾವು 1,000 ರೂಪಾಯಿ ಕೊಡುವಂತ ವ್ಯವಸ್ಥೆನ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಉದ್ದೇಶ ಏನಂತಂದ್ರೆ ನಾವು ನಮ್ಮ ನೇಕಾರರ ಮಕ್ಕಳನ್ನ ಅವ್ರಿಗೆ ಸಹಕಾರ ಮಾಡಿ ಮೇಲೆತ್ತುವಂತ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಜಸ್ಟ್ ಪಾಸ್ ಆದ್ರೂ ಸಹ ನಾವು 1,000 ರೂಪಾಯಿ ಕೊಡ್ತಾ ಬರ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದ. ತಮ್ಮ ಹೆಸರು? ಹಲೋ, ನನ್ನ ಹೆಸರು ಕುಲಾವಿಯಾರ್ ಮಲ್ಲಣ್ಣ ಅಂದ್ಬಿಟ್ಟು ಸತತವಾಗಿ 4ನೇ ಬಾರಿ ಸೊಸೈಟಿಯಲ್ಲಿ ಗೆದ್ದಿದ್ದೀನಿ. 16 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಆರೋಗ್ಯ ತಪಾಸಣೆ ಶಿಬಿರ ಮಾಡಕ್ಕೆ ಅಲ್ಲಿ 8-9 ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಮ್ಮ ಬಡ ನೇಕಾರಿಗೋಸ್ಕರ ಅನುಕೂಲ ಆಗೋಕ್ಕೋಸ್ಕರ ಪ್ರತಿ ವರ್ಷನೂ ಮಾಡ್ತಾ ಇದ್ದೀವಿ. ಹಾಗೆ 5ನೇ ಸರಿ ಹುಡುಗರಿಗೆ ವಿದ್ಯಾರ್ಥಿ ವೇತನ ಅನ್ನೋದು ಕೊಡೋದು ಈಗ ಶುರು ಮಾಡಿದ್ದೀವಿ. ಸುಮಾರು ಒಂದು 6 ವರ್ಷದಿಂದ ಅದು ಕೊಡ್ತಾ ಇದ್ದೀವಿ. ಸೊಸೈಟಿ ಮೆಂಬರ್ ಅವ್ರ ಮಕ್ಕಳು ಮಾತ್ರ ಕೊಡ್ತಾ ಇದ್ದೀವಿ. ಸೊಸೈಟಿ ಎಲ್ಲ ಅನುಕೂಲ ಆಗೋದು. ಇವಾಗ ನಾವು ಬಂದ್ಮೇಲೆ ತುಂಬಾ ಲಾಭನೂ ಬರ್ತಾ ಇದೆ. ಸೊಸೈಟಿ ಎಲ್ಲಿಗೂ ಡಿವಿಡೆಂಡ್ ಕೂಡ ಕೊಡ್ತಾ ಇದ್ದೀವಿ. ಎಲ್ಲ ಒಗ್ಗಟ್ಟಾಗಿ ಕೆಲಸನೂ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಆರೋಗ್ಯ ತಪಾಸಣೆ ಮಾಡ್ದಂಗೆ ಮುಂದೆನೂ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾರೆ. ನಿಮ್ಮ ಎಲ್ಲ ಒಂದು ಗ್ರೂಪ್ ಜೇನುಗೂಡು ತರ ಇದೇ ತರ ಚೆನ್ನಾಗಿ ಬೆಳೆಸ್ಕೊಂಡು ಖಂಡಿತ ಎಲ್ಲರೂ 17 ಜನ ನಿರ್ದೇಶಕರು ಅಧ್ಯಕ್ಷರು ಎಲ್ಲರೂ ಒಟ್ಟಾಗಿ ಸಲ್ಲಿಸ್ತಾ ಇದ್ದೀರಿ. ಖಂಡಿತ 17 ಜನ ನಿರ್ದೇಶಕರು ಒಟ್ಟಾಗಿ ಕೆಲಸ ಮಾಡಿ ಸಂಸ್ಥೆ ಅಭಿವೃದ್ಧಿಗೆ, ಸಮಾಜಕ್ಕೋಸ್ಕರ, ನೇಕಾರಿಗೋಸ್ಕರ ದುಡಿತಾ ಇದ್ದೀವಿ. ವೈದ್ಯ ಕಾಯಕಕ್ಕೆ ದಿವ್ಯ ನಮನವು ನಿನಗೆ ಇಹದ ಧನ್ವಂತರಿಗೆ. ಅಡಿಯಿಂದ ಮುಡಿವರೆಗೂ ಕಣ್ಣಾಗಿ ಕಿವಿಯಾಗಿ ಮಗುತನಕ್ಕೆ ಮುದಿತನಕ್ಕೆ ಭಾವದೊಳ ಮನಕ್ಕೆ
ಮಗುತನಕ್ಕೆ ಮುದಿತನಕ್ಕೆ ಭಾವದೊಳ ಮನಕ್ಕೆ ಬಡವ. ಸರ್ ತಮ್ಮ ಹೆಸರು? ನಾಗರಾಜ್ ಅಂತ. ನೀವಿಲ್ಲಿ ಮೈಸೂರು ಪ್ರಾಬ್ಲಮ್ ಸೊಸೈಟಿಯಲ್ಲಿ ನೀವು ಮೆಂಬರ್ ಆಗಿದ್ದೀವಿ. ಓಕೆ, ಎಷ್ಟು ವರ್ಷದಿಂದ ಆಗಿದ್ದೀರಾ ಸರ್ ನೀವು? ನಾವು 8-10 ವರ್ಷ ಆಯ್ತು. 8 ವರ್ಷ ಆಯ್ತು. ಮತ್ತೆ ಇವತ್ತಿನ ದಿನ ಇಲ್ಲಿ ಪವರ್ಲೂಮ್ ಸೊಸೈಟಿ ಅವರು ಒಂದು ಆರೋಗ್ಯ ಶಿಬಿರನ ಆಯೋಜನೆ ಮಾಡಿದ್ದಾರೆ. ಏನ್ ನಿಮ್ಗೆ ಇಷ್ಟ ಆಯ್ತಾ? ಹೌದು, ಒಳ್ಳೇದು. ಇಲ್ಲಿ ಮಗ್ಗದ ಕೆಲಸ ಮಾಡೋಕೆ ಕಾರ್ಮಿಕರಿಗೆ ಬಹಳ ತೊಂದರೆ ಇದೆ, ಸಂಪಾದನೆಗಳು ಅಷ್ಟು ಕಮ್ಮಿ. ಇದನ್ನೆಲ್ಲ ಚೆಕಪ್ ಮಾಡಿ ದೊಡ್ಡ ಆಸ್ಪತ್ರೆಗಳಲ್ಲಿ ಹೋಗಿ ಅವ್ರಿಗೆ ಮಾಡೋಕ್ಕೂ ಆಗಲ್ಲ. ಅದರಿಂದ ಈ ತರ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡಿಕೊಂಡ್ರೆ ಜನಗಳಿಗೆ ಒಳ್ಳೇದಾಗುತ್ತೆ. ಜನಪರ ಕಾರ್ಯಕ್ರಮ ಮಾಡಿದ್ರೆ ಭಾರಿ ಅನುಕೂಲ ಆಗುತ್ತೆ. ಚೆಕಪ್ ಮಾಡಿಸಿ ಆರೋಗ್ಯ ಎಲ್ಲ ಮಾಡ್ಕೊಂಡ್ರೆ ಅವರು ಆರೋಗ್ಯನ ಚೇತರಣೆ ಮಾಡ್ಕೊಂಡು ಇನ್ನೂ 4 ದಿವಸ ಇರ್ಬೋದು ಆರೋಗ್ಯವಾಗಿ. ಚೆಕಪ್ ಮಾಡಿಸ್ಕೊಳಕ್ ಬಂದಿದ್ರೆ ನಮ್ದು ಇಲ್ಲಿ BP, ಶುಗರು, ಮೂಳೆದು, ಕಣ್ಣು ಎಲ್ಲ ಚೆಕಪ್ ಮಾಡಿಸೋದು. ಓಕೆ, ಎಲ್ಲ ಚೆನ್ನಾಗಿ ಚೆಕಪ್ ಮಾಡಿದಾರ? ಎಲ್ಲ ಚೆಕಪ್ ಮಾಡಿದ್ದಾರೆ. ವಯಸ್ಸಾದ್ಮೇಲಿಂದ ವೀಕ್ನೆಸ್ಗಳು ಆಗೋದ್ರಿಂದ ವಿಟಮಿನ್ ಟ್ಯಾಬ್ಲೆಟ್ಗಳೆಲ್ಲ ಬರೆದು ಕೊಟ್ಟಿದ್ದಾರೆ. ಅದನ್ನೆಲ್ಲ ಆಚೆ ಕಡೆ ತಗೊಂಡು ಮಾಡಬೇಕು. ಆ ಮಾತ್ರೆಗಳೆಲ್ಲ ಅವರೇ ಕೊಟ್ಬಿಟ್ಟಿದ್ರೆ ಇನ್ನೂ ಒಳ್ಳೇದಾಗೋದು. ಒಂದ್ ಟ್ರಿಪ್ ಕೊಟ್ಟಿದ್ರೆ ಈ ಸೆಕೆಂಡ್ ಟ್ರಿಪ್ ಅಲ್ಲಿ ವಾತಾವರಣ ಅನುಕೂಲ ಆಗಂಗಿದ್ರೆ ನಾವು ಬೇರೆ ಕಡೆ ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗಿ ತಗೊಬೋದಾಗಿತ್ತು. ಇವಾಗ ಅಲ್ಲಿ ಜಾಸ್ತಿ ಕಾಸ್ಟ್ಲಿ ಮಾತ್ರೆಗಳು. ಇವಾಗ ಅಲ್ಲಿ ತಗೊಂಡು ಅದು ಸರೋಗ್ಲಿಲ್ಲ ಅಂದ್ರೆ ಸುಮ್ನೆ ವೇಸ್ಟ್ ಆಗ್ತಿದೆ ದುಡ್ಡು. ಓಕೆ, ಮುಂದಿನ ದಿನಗಳಲ್ಲಿ ಅದು ವ್ಯವಸ್ಥೆ ಮಾಡ್ಸಕ್ ಹೇಳ್ತೀನಿ. ನಮ್ಮ ಈಗಲೇ ಟಿವಿ ಕಡೆಯಿಂದ ಬಂದು ಮಾತಾಡಿದಕ್ಕೆ ಸಮೃದ್ಧ ಧನ್ಯವಾದ. ತಮ್ಮ ಹೆಸರು? ನನ್ನ ಹೆಸರು ದಾಕ್ಷಾಯಿಣಿ ಅಂತ, ಕಬ್ಬನ್ಪೇಟೆ ನಿವಾಸಿ. ನಾನು ಇಲ್ಲಿ ಚೆಕ್ ಮಾಡ್ಸಕ್ಕೆ ಅಂತ ಆರೋಗ್ಯ ತಪಾಸಣೆಗೆ ಬಂದಿದ್ದೀನಿ. ಈಗ ಕಣ್ ಟೆಸ್ಟು, ಬ್ಲಡ್ಡು, ಅದೆಲ್ಲ ಶುಗರ್ದು ಎಲ್ಲ ಮಾಡಿಸಿದ್ದೀನಿ. ಎಲ್ಲ ನಾರ್ಮಲ್ ಇದೆ, ನನಗೇನು ತೊಂದರೆ ಇಲ್ಲ. ನಮ್ಮ ಯಜಮಾನ್ರಿಗೂ ಮಾಡಿಸಿದ್ದೀನಿ. ಅವ್ರಿಗೆ ECG ಬರ್ಕೊಟ್ಟಿದ್ದಾರೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದಾರೆ. ಓಕೆ, ನಮ್ಮ ಈಗಲೇ ಟಿವಿ ಕಡೆಯಿಂದ ನೀವು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ಸಂಕಟದ ಸಮಯದಲ್ಲಿ ಹಗಲಿರುಳು ಶ್ರಮಿಸುವಿರಿ, ಧನ್ಯತೆಯು ಸೋಜಿಗ